ನಕ್ಷತ್ರ ಧನಸ್ಸು ರಾಶಿಯವರು ಹಾಗಿದ್ರೆ ಅವರ ಲೈಫು ಸಕ್ಸಸ್ ಆಗುತ್ತೆ. ಧನಸ್ಸು ರಾಶಿಯವರು ಎಲ್ಲ ಕಡೆ ಹೋಗ್ತಾ ಇದ್ರೆ ಖಂಡಿತ ಅವ್ರ ಲೈಫು ಸಕ್ಸಸ್ ಆಗೋದಿಲ್ಲ. ಮತ್ತು ಈ ಮೂಲ ನಕ್ಷತ್ರದವ್ರಿಗೆ ಮೇಯ್ನು ಧನಸ್ಸು ರಾಶಿಯವ್ರಿಗೆ ನಮ್ಮ ಒಂದು 3 ಥರ ಒಂದು ಅದೃಷ್ಟದ ಒಂದು ಸ್ಟೋನ್ ಕೊಡ್ತೀವಿ. ಅದನ್ನೇ ಇಟ್ಕೊಂಡಾಗ ಖಂಡಿತ ಧನಸ್ಸು ರಾಶಿಯವರು ಎಂಥವರೇ ಆಗಿರಲಿ, ಅದರಲ್ಲೂ ಮೂಲ ನಕ್ಷತ್ರದವರಾಗಿರ್ಬೋದು, ಉತ್ತರಾಷಾಢ ನಕ್ಷತ್ರದವರಾಗಿರ್ಬೋದು, ಆಲ್ ಓವರ್ ಅವರು ತುಂಬ ಲೈಫಲ್ಲಿ ಸಕ್ಸಸ್ನ ನೋಡ್ತಾರೆ. ಅದು ಹೇಗಿದ್ರೂ ಉದ್ಧಾರ ಆಗಿಬಿಡ್ತಾರೆ. ನಾವು ಕೊಡುವಂಥ ಒಂದು 3 ಸ್ಟೋನ್ ಅವರು ಯೂಸ್ ಮಾಡಿದ್ರೆ, ಅದರಲ್ಲೂ ಮೂಲ ನಕ್ಷತ್ರದವ್ರಿಗಂತೂ ಸೂಪರ್ ಸಕ್ಸಸ್ ಅಂತ ಹೇಳ್ಬೋದು. ತಿಳಿಸ್ಕೊಡೋಣ ಸ್ಟೋನ್ ಬಗ್ಗೆ. ಕಾಲರ್ ಇದ್ದಾರೆ ಮೇಡಮ್. ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಮಗಳ ಬಗ್ಗೆ ಮಾತಾಡ್ಬೇಕಾಯ್ತು. ನನ್ನ ಹೆಸರು ವೆಂಕಟೇಶ್ ಅಂತ. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 19th March 2011 ಮೇಡಮ್. 19 ಮಾರ್ಚ್ 2011. ಹುಟ್ಟಿದ ಸಮಯ? ಮೋಕ್ಷಶ್ರೀ ಅಂತ ಮೇಡಮ್. ಓಕೆ, ಸಮಯ ಹೇಳಿ, ಹುಟ್ಟಿದ ಸಮಯ? 8:45 ಮೇಡಮ್, ಮಾರ್ನಿಂಗ್. ಓಕೆ, 8:45 ಮಾರ್ನಿಂಗ್. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್ ಏನ್ ಪ್ರಶ್ನೆ ಸರ್? ಮೇಡಮ್, ಎಜುಕೇಶನ್ ಮತ್ತೆ ಆರೋಗ್ಯದ ಬಗ್ಗೆ ಮೇಡಮ್. ಸಿಂಹ ರಾಶಿ, ಪೂರ್ವ ಫಲ್ಗುಣಿ ನಕ್ಷತ್ರ. ನಿಮ್ಮ ನಕ್ಷತ್ರ ಅಂತ ಬರುತ್ತೆ. ಅದೇ ಪುಬ್ಬ ನಕ್ಷತ್ರನೇ, ಶುಕ್ರನ ನಕ್ಷತ್ರ ಅಲ್ವಾ? ಅದ್ರ ಫುಲ್ ನೇಮ್ ಪೂರ್ವ ಫಲ್ಗುಣಿ ಅಲ್ವಾ? ನಿಮ್ಮ ಮಗಳ ಲಗ್ನ ಬಂದು ಮೇಷ ಲಗ್ನ ಬರುತ್ತೆ. ಇವಾಗ ನಡೀತಾ ಇರೋ ಟೈಮು 13ರಿಂದ 19ರಿಂದ 29 ಟೈಮು ಚಂದ್ರದಶ ನಡೀತಿದೆ ನೋಡಿ. ನಿಮ್ಮ ಮನೆಯಲ್ಲಿ ಗೌರ್ಮೆಂಟ್ ಜಾಬ್ ಯಾರು ಇಲ್ವಾ? ಅಲ್ಲ, ಕೆಲಸ ಕಳ್ಕೊಂಡಿರೋರು ಯಾರಾದರೂ ಇದ್ದಾರಾ? ನಮಗೆ ಜಾಬ್ಲೆಸ್ ಮೇಡಮ್. ಹೌದಾ? ಅಂದರೆ ನೀವೇ ಕೆಲಸದಿಂದ ಹೊರಗಡೆ ಬಂದಿರೋದಾ? ಹೌದು ಮೇಡಮ್. ಹಾಂ, ಇಲ್ಲ ಕೆಲಸದಿಂದ ಏನಾದರೂ ಸಮಸ್ಯೆ ಆಗಿ ಈಚೆ ಬಂದಿರೋದಾ ಹೇಗೆ ಅಂತ? ಸ್ವಲ್ಪ ಕಾಲಿಗೆ ಏಟಾಗಿತ್ತು, ಹಾಗಾಗಿ ನೋಡಿ, ನಿಮ್ಮ ಮಗಳ ಜಾತಕದಲ್ಲೂ ಅದೇ ಹೇಳುತ್ತೆ. ಯಾರಾದರೂ ಕೆಲಸ ಗೌರ್ಮೆಂಟ್ ಜಾಬ್ ಅವರಿದ್ದರೆ ಅವರು ಸಸ್ಪೆಂಡ್ ಆಗಿರೋದಾಗಿರ್ಬೋದು, ಅಥವಾ ನಾರ್ಮಲ್ ಕೆಲಸದವರಿದ್ದರೆ ಕೆಲಸ ಕಳ್ಕೊಂಡಿರೋದಾಗಿರ್ಬೋದು, ಅದೆಲ್ಲ ಆಗತ್ತೆ ಅಂತ ಹೇಳುತ್ತೆ. ಮುಂದೆ ಇವರು ಅಷ್ಟೇ ಕೆಲಸದ ವಿಚಾರ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಕೆಲಸದಿಂದ ಹೊರಗಡೆ ಬರ್ತಾರೆ. ಕೆಲಸಕ್ಕೆ ಇವ್ರಿಗೆ ಅಡ್ಜಸ್ಟ್ ಆಗಲ್ಲ, ಸ್ವಲ್ಪ ಅದರಲ್ಲಿ ಕಿರಿಕಿರಿ ಇರುತ್ತೆ ಅಂತ ಹೇಳುತ್ತೆ. ಬಟ್ ಎಜುಕೇಷನ್ ಅಂತ ಬಂದಾಗ ನೋಡಿ, ಇವಾಗ ಚಂದ್ರದಶೆ ನಡೀತಿದೆ. 5ನೇ ಮನೇಲಿ ಚಂದ್ರ ಇದ್ದು 5ನೇ ಮನೆ ಅಧಿಪತಿ ಸೂರ್ಯ ಬಂದು ಇವರಿಗೆ ಕೆಟ್ಟಿದ್ದಾನೆ, ಅಂದರೆ 12ನೇ ಮನೇಲಿ ಇರ್ತಾನೆ. ಕೆಟ್ಟಿರೋದ್ರಿಂದ ಖಂಡಿತವಾಗ್ಲೂ ಎಜುಕೇಷನ್ ಅಂತ ಅಂದರೆ 2029ವರೆಗೂ ಎಜುಕೇಷನು ಅಂತ ಏನು ತುಂಬ ಏನು ಚೆನ್ನಾಗಿ ಓದೋದಿಲ್ಲ. ಸ್ವಲ್ಪ ಡಲ್ ಇರ್ತಾರೆ, ಇಲ್ಲ ಮರ್ತೋಗೋದು, ಅಥವಾ ತುಂಬ ಟ್ರಿಪ್ ಮಾಡೋದು, ಇಲ್ಲ ಯಾರಾದರೂ ತುಂಬ ಸಂಬಂಧಿಕರ ಮನೆಗೆ ಇಷ್ಟಪಟ್ಟು ಹೋಗೋದು, ಫ್ರೆಂಡ್ಸ್ ಜೊತೆ ಹೋಗೋದು, ಇದೆಲ್ಲವೂ ಕೂಡ ಅವ್ರಿಗೆ ತುಂಬ ಇಷ್ಟವಾಗಿ ಅವ್ರು ಮಾಡ್ತಾರೆ. ಯಾಕಂದರೆ ಇವಾಗ ನಡೀತಿರೋ ಟೈಮ್ ಹಾಗಿರುತ್ತೆ ಸರ್. ನೆಕ್ಸ್ಟು 29ಇಂದ ಒಂದು ಒಳ್ಳೆ ಟೈಮ್ ಬರುತ್ತೆ, ಆವಾಗ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ಅಂತ ಹೇಳ್ಬೋದು. ಹೆಲ್ತ್ ವೈಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೆಲ್ತ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಮನೇಲಿ ಯಾರಿಗಾದ್ರೂ ದೊಡ್ಡವ್ರಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸಮೀರ್ ಸಿಂಹ ಅಂತ, ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜ್ ಇಂದ ಮಾತಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ನನ್ನ ಡೇಟ್ ಆಫ್ ಬರ್ತ್ 10/7/1973. ಹೇಳಿ. ಒಂದು ನಿಮಿಷ. 9/7 10/7/1973. 10/7/1973. ಹುಟ್ಟಿದ ಸಮಯ? 12:20 ಮಧ್ಯಾಹ್ನ 12:20. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ಏನ್ ಪ್ರಶ್ನೆ ಸರ್? ಪ್ರಶ್ನೆ ಏನಂದ್ರೆ, ಈಗ ನಾನು ಸುಮಾರು 3 ತಿಂಗಳಿಂದ ಜಾಬ್ ಲೆಸ್ ಇದ್ದೀನಿ. ಓಕೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ಆಮೇಲೆ ಎಲ್ಲ ಕಡೆ ಹುಡುಕ್ತಾ ಇದೀನಿ, ಸಿಗ್ತಾನೆ ಇಲ್ಲ. ಪ್ಲಸ್ ಆಮೇಲೆ ಎಷ್ಟೋ ಸತಿ ಕೆಲಸ ಕೈಗೆ ಬರುತ್ತೆ, ಸಿಗತ್ತೆ, ಇನ್ನೇನ್ ಆಗೋಗುತ್ತೆ ಅನ್ಬೇಕು, ಸಿಗಲ್ಲ. ಆಮೇಲೆ ಬೇರೆ ಏನಾದ್ರು ಈಗ ರಿಯಲ್ ಎಸ್ಟೇಟ್ ಆ ತರದ್ ಏನಾರು ಮಾಡ್ತಾ ಇದೀನಿ ಅನ್ಕೊಳ್ಳಿ, ಇನ್ನೇನು ಆಗ್ಬೇಕು ಅನ್ನೋದು ಲಾಸ್ಟ್ ಅಲ್ಲಿ ಆಗಲ್ಲ, ಈ ತರ ಕೈ ತಪ್ಪೋಗ್ತದೆ. ಸರ್, ಪ್ರಶ್ನೆ ಏನು ಅಂತ ಕೇಳ್ದೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀರಾ ನೀವು? ಇಲ್ಲ, ಅದೇ ಪ್ರಶ್ನೆ ಮೇಡಮ್. ಓವರ್ ಆಲ್ ಕೆಲಸ ಇಲ್ಲ ಸರ್. ನೋಡಿ ಸರ್, ನಿಮ್ಮ ಜಾತಕದಲ್ಲಿ ಇವಾಗ ನಡೀತಾ ಇರೋ ಟೈಮು 2023ಇಂದ 43ವರೆಗೂ ಶುಕ್ರದಶ ನಡೀತಿದೆ. ಬಟ್ ಎಲ್ಲರೂ ಶುಕ್ರದಶ ತುಂಬ ಟಾಪ್ ಅಂತ ಹೇಳ್ತಾರೆ, ಆದರೆ ನಿಮಗೆ ಅಂತ ಏನು ಪಾಸಿಟಿವ್ ಇಲ್ಲ ನೋಡಿ. ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಒಂದಿನ ಕೋರ್ಟು, ಕೇಸು, ಕಂಪ್ಲೇಂಟು ಅಂತ ನಡೆದಿದೆಯಾ?
ಹಲೋ, ಏನೂ ಆಗಿಲ್ಲ ಮೇಡಮ್, ಆ ಥರದ್ದೇನೂ ಆಗಿಲ್ಲ. ನಿಮ್ಮ ಮನೇಲಿ ಯಾವುದು ಕೇಸು ಕೋರ್ಟು ಅಂತ ಯಾವುದು ಬಂದಿಲ್ವಾ? ಇಲ್ಲ, ಆ ಥರದ್ದೇನಿಲ್ಲ. ನೋಡಿ ಸರ್, ಆ ಟೈಮ್ ಬಂದಾಗ ದಶ ಬಂದಾಗ ನಡಿಬೋದು. ಮೋಸ್ಟ್ಲಿ 2043ರಿಂದ ನಿಮಗೆ ಈ ಥರ ತೊಂದರೆಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ನಿಮ್ಮ ಮನೇಲಿ ಹಿರಿಯರಿಂದ ಯಾವುದಾದ್ರೂ ಅಣ್ಣ ತಮ್ಮದಿರ ಜಗಳ ಆಗಿರ್ಬೋದು, ಹಿರಿಯರಿಂದ ಕೋರ್ಟು ಕೇಸು ಪ್ರಾಬ್ಲಮ್ಮು ಕಂಪ್ಲೇಂಟು, ತುಂಬ ಬೇಕಾಗಿರೋರ ಜೊತೆ ಸಣ್ಣ ಮಾತಕ್ಕೂ ಏನಾದರೂ ಒಂದು ಕಂಪ್ಲೇಂಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಮುಂದೆ ಹುಷಾರಾಗಿರಿ ಅಂತ ಹೇಳ್ತೀನಿ. ಮತ್ತು ನೋಡಿ, ಇವಾಗ ಮೇನ್ ಕೆಲಸ ಇಲ್ಲ ಅಂತ ಹೇಳ್ತಿದ್ದೀರಾ. ಕೆಲಸಕ್ಕೆ ನಿಮಗೆ 10ನೇ ಮನೆ ಅಲ್ಲಿ ಸೂರ್ಯ ಮತ್ತು ಶನಿ ಕೇತು ಇದ್ದಾರೆ. ನಿಮ್ಮ ಮನೇಲಿ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ ಅಂತ ಹೇಳುತ್ತೆ. ಅಕಸ್ಮಾತು ಈಗಿಲ್ಲ ಅಂತ ಅಂದರೆ ನೆಕ್ಸ್ಟು ನಿಮ್ಮ ಆರೋಗ್ಯ ಕೂಡ ಕೆಡುವಂಥ ಚಾನ್ಸಸ್ ಇರುತ್ತೆ.